ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಬೆಳಗಾವಿ ಸಾಹುಕಾರ ರಮೇಶ್ ಜಾರಕಿಹೊಳಿ ಎಷ್ಟು ಶ್ರೀಮಂತ ಗೊತ್ತಾ? ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ, ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. 2 ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್. ರಮೇಶ್ ಜಾರಕಿಹೊಳಿ ಕುಟುಂಬ ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ 2 ಕೋಟಿ ಹಣ ಹೊಂದಿದೆ. 1.5 ಕೆಜಿಯಷ್ಟು ಚಿನ್ನ, 10 ಕೆಜಿ ಬೆಳ್ಳಿ. ರಮೇಶ್ ಜಾರಕಿಹೊಳಿ ಕುಟುಂಬದ ಬಳಿ 1.5 ಕೆಜಿಯಷ್ಟು ಚಿನ್ನ ಇದೆ. ಇದರ ಮೌಲ್ಯ 7.75 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಜೊತೆಗೆ 10 ಕೆಜಿಯಷ್ಟು ಬೆಳ್ಳಿ ಇದೆ. ಇದರ ಮೌಲ್ಯ 1 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. 2 ಕಾರು, 1 ಟ್ರ್ಯಾಕ್ಟರ್ ಮಾಲೀಕರು. ರಮೇಶ್ ಜಾರಕಿಹೊಳಿ ಕುಟುಂಬದ ಬಳಿ 26 ಲಕ್ಷ ಮೌಲ್ಯದ ಇನ್ನೋವಾ ಕ್ರಿಸ್ಟಾ ಕಾರಿದೆ. ಜೊತೆಗೆ 2 ಲಕ್ಷ ಮೌಲ್ಯದ ಹಳೆ ಮಾರುತಿ 800, 8 ಲಕ್ಷ ಮೌಲ್ಯದ ಮ್ಯಾಸಿ ಫರ್ಗುಸನ್ ಟ್ರ್ಯಾಕ್ಟರ್ ಮತ್ತು ಅದರ ಟ್ರೇಲರ್ ಇದೆ. 3 ಮನೆ, ಕೋಟಿ ಬೆಲೆ. ರಮೇಶ್ ಜಾರಕಿಹೊಳಿ ಕುಟುಂಬ ಬೆಳಗಾವಿಯಲ್ಲಿ 1, ಬೆಂಗಳೂರಲ್ಲಿ 1 ಮತ್ತು ಮೈಸೂರಲ್ಲಿ 1 ಸೇರಿ ಒಟ್ಟು 3 ಮನೆಗಳನ್ನ ಹೊಂದಿದೆ. 3 ಮನೆಗಳ ಒಟ್ಟು ಮೌಲ್ಯ 5.25 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. 132 ಎಕರೆಯಷ್ಟು ಕೃಷಿ ಜಮೀನು. ರಮೇಶ್ ಜಾರಕಿಹೊಳಿ ಕುಟುಂಬ ಬೆಳಗಾವಿ ಜಿಲ್ಲೆಯ ಸಿಂಗಲಾಪುರ್ ಮತ್ತು ಖಾನಾಪುರಗಳಲ್ಲಿ ಒಟ್ಟು 132 ಎಕರೆಯಷ್ಟು ಕೃಷಿ ಜಮೀನು ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 2.29 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. 2.5 ಲಕ್ಷದ ಜಾನುವಾರುಗಳು. ರಮೇಶ್ ಜಾರಕಿಹೊಳಿ ಕುಟುಂಬದ ಬಳಿ ಸುಮಾರು 2.5 ಲಕ್ಷ ಮೌಲ್ಯದ ಜಾನುವಾರುಗಳಿವೆ. 6 ಕೃಷಿಯೇತರ ಸೈಟುಗಳು. ರಮೇಶ್ ಜಾರಕಿಹೊಳಿ ಕುಟುಂಬ ಬೆಳಗಾವಿ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಒಟ್ಟು 6 ಕೃಷಿಯೇತರ ಸೈಟುಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 5.25 ಕೋಟಿ. ಕೊಟ್ಟಿದ್ದಾರೆ 2.5 ಕೋಟಿ ಸಾಲ. ರಮೇಶ್ ಜಾರಕಿಹೊಳಿ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 2.5 ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಈ ಪೈಕಿ ಪಲೇಡಿಯಂ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಕೊಟ್ಟಿರೋ 1.20 ಕೋಟಿ ಕೂಡ ಸೇರಿದೆ. ಎಲ್ಲ ಆಸ್ತಿ ಪಾಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ? ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ ಹೇಗೆ? ರಮೇಶ್ ಜಾರಕಿಹೊಳಿ ಕುಟುಂಬದ ಬಳಿ ಇರೋ ಎಲ್ಲ ಆಸ್ತಿ ಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 49 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಳ್ಳಲಾಗಿದೆ. ಈಗ ಇಷ್ಟೊಂದು ಆಸ್ತಿ ಹೊಂದಿರೋ ಇವರ ಕುಟುಂಬದ ಬಳಿ 2008ರಲ್ಲಿ ಇದ್ದಿದ್ದು 28 ಕೋಟಿ ಆಸ್ತಿ. 2013ರಲ್ಲಿ ಅದು 57 ಕೋಟಿಗೆ ಜಂಪ್ ಆಯ್ತು. 2018ರಲ್ಲಿ ಬರೋಬ್ಬರಿ 122 ಕೋಟಿಗೆ ಹೋಯ್ತು. ಈಗ ಇಳಿಕೆ ಕಂಡು 49 ಕೋಟಿ ಆಗಿದೆ. ಇದರಲ್ಲಿ 20 ಕೋಟಿ ಆಸ್ತಿ ರಮೇಶ್ ಹೆಸರಲ್ಲಿದ್ರೆ 15 ಕೋಟಿ ಆಸ್ತಿ ಹೆಂಡತಿ ಜಯಶ್ರೀ ಹೆಸರಲ್ಲಿದೆ. ಉಳಿದ 13 ಕೋಟಿ ಆಸ್ತಿ ಕಿರಿಯ ಪುತ್ರ ಅಮರ್ನಾಥ್ ಹೆಸರಲ್ಲಿದೆ. ದೊಡ್ಡ ಮಗ ಸಂತೋಷ್ ಹೆಸರಲ್ಲಿ ಎಷ್ಟು ಕೋಟಿ ಆಸ್ತಿ ಇದೆ ಅನ್ನೋದು ಸ್ಪಷ್ಟವಿಲ್ಲ. ಕೋಟಿ ಆಸ್ತಿ ಇದ್ರೂ ಸಾಲ ಬಾಕಿ. 49 ಕೋಟಿ ಆಸ್ತಿ ಹೊಂದಿರೋ ರಮೇಶ್ ಜಾರಕಿಹೊಳಿ ಕುಟುಂಬ ಬರೋಬ್ಬರಿ 43 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಈ ಪೈಕಿ ವಿವಿಧ ರೈತರಿಂದ ಪಡೆದ ಲ್ಯಾಂಡ್ ಅಡ್ವಾನ್ಸ್ 14 ಕೋಟಿ, ದಾಲ್ಮಿಯಾ ಸಿಮೆಂಟ್ಗೆ ಕೊಡಬೇಕಿರೋ 1.5 ಕೋಟಿಗಳು ಸೇರಿವೆ. ತಿಂಗಳ ಆದಾಯ ಎಷ್ಟು, ದಿನಕ್ಕೆಷ್ಟು? ರಮೇಶ್ ಜಾರಕಿಹೊಳಿಯ ವಾರ್ಷಿಕ ಆದಾಯ 20,84,000. ಅಂದ್ರೆ ತಿಂಗಳಿಗೆ ಸರಾಸರಿ 1,73,000, ದಿನಕ್ಕೆ 5,700 ಆಗುತ್ತೆ. ಇವರ ಪತ್ನಿ ಜಯಶ್ರೀಯ ವಾರ್ಷಿಕ ಆದಾಯ 2 ಲಕ್ಷ. ಅಂದ್ರೆ ತಿಂಗಳಿಗೆ ಸರಾಸರಿ 16,500, ದಿನಕ್ಕೆ 500 ಆಗುತ್ತೆ. ಕಿರಿಯ ಪುತ್ರ ಅಮರ್ನಾಥ್ರ ವಾರ್ಷಿಕ ಆದಾಯ 49,06,000. ಅಂದ್ರೆ ತಿಂಗಳಿಗೆ 4,08,000, ದಿನಕ್ಕೆ 13,600 ಆಗುತ್ತೆ. ಸೋ ಫ್ರೆಂಡ್ಸ್, ಇದಿಷ್ಟು ರಮೇಶ್ ಜಾರಕಿಹೊಳಿ ಕುಟುಂಬ ಎಷ್ಟು ಶ್ರೀಮಂತ, ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ, ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ ಹೇಗೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.